ಕಚೇರಿಗೆ ಬಂದ ನೋಡಿದ್ರೆ ಯಾರನ್ನ ಗೌರವ ಕೊಡೋ ತರ ಇಲ್ಲಿ ಸ್ವಲ್ಪ ಈ ಆಫೀಸುಗಳನ್ನ ಇರೋದ್ರಲ್ಲಿ ಸ್ವಲ್ಪ ಒಂಚೂರಾದ್ರೂ ನೋಡಿದಾಗ ಗೌರವ ಬರಬೇಕು ಜನಕ್ಕೆ. ಯಾವುದಪ್ಪ ಇದು ಸರ್ಕಾರದ ಕೇಂದ್ರ ಸ್ಥಾನ, ಇದು ಸರ್ಕಾರದ ಪ್ರತಿಬಿಂಬ, ಇದು ಸರ್ಕಾರದ ಪ್ರತಿನಿಧಿ ಕಚೇರಿಗೆ ಬಂದಿದ್ದೇನೆ ಅನ್ನೋ ಭಾವನೆ ಬರಬೇಕಾಗುತ್ತೆ. ತಾಲೂಕಲ್ಲಿ ನೋ ಆಫೀಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದ ತಹಶೀಲ್ದಾರ್ ಆಫೀಸ್. ಇಟ್ಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗವರ್ಮೆಂಟ್. ಅಂತ ಕಡೆ ಬಂದಾಗ ಭಾವನೆ ಆದ್ರೂ ಬರ್ಬೇಕಲ್ಲ ಅವ್ರಿಗೆ. ಅಷ್ಟನ್ನಾದ್ರೂ ಸ್ವಲ್ಪ ಗಮನ ಕೊಡಿ ಅನ್ನೋದು ಒಂದು ನಂದು. ಇನ್ನೊಂದು ಮೊನ್ನೆ ಹೇಳಿದ್ದೆ, ಎಷ್ಟು ಕೇಳಿಸ್ಕೊಂಡಂಗಿಲ್ಲ, ಯಾರು ಕೂಡ ಇದು ಫಾಲೋ ಮಾಡಿಲ್ಲ. ಮೋಸ್ಟ್ ಆಫ್ ದ ತಾಲೂಕು ಆಫೀಸುಗಳಲ್ಲಿ ಸಾಕಷ್ಟು ಗಿಡ ನೆಟ್ಟು ಎಲ್ಲ ಕಡೆ ನೆರಳಿದೆ. ಹಿಂದೆ ಹೋದ್ರೆ ಎಲ್ಲಾದ್ರೂ ಇನ್ನೂ ಸ್ಪೇಸ್ ಇದ್ರೆ ಈಗಲೂ ಕೂಡ ಗಿಡ ನೆಡಿ. ಸ್ವಲ್ಪ ಬಂದ ಜನಕ್ಕೆ ಬೇಸಿಗೆ ಅಲ್ಲಿ ನೆರಳಿರುತ್ತೆ, ನಿಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ. ಇದನ್ನ ಸುಮಾರು ಬಾರಿ ಹೇಳಿದ್ದೇನೆ. ಹಿಂದೆ ಹಿಸ್ಟಾರಿಕಲ್ಲಿ ಕವರ್ ಮಾಡಿದ್ದಾರೆ, ಈಗ ಯಾರು ಕೂಡ ಹೊಸದಾಗಿ ಏನು ಮಾಡಿದ್ದು ನನಗೆ ಕಾಣಲಿಲ್ಲ, ನಾನು ಹೇಳಿದ ಮೇಲೂ ಕೂಡ. ಬಟ್ ಅದ್ರ ಕಡೆಗೂ ಸ್ವಲ್ಪ ಗಮನ ಕೊಡಿ. ಇನ್ನು ಜನರಲ್ ಆಗಿ ಹೇಳೋದಾದ್ರೆ, ಸ್ವಲ್ಪ ಕೆಲಸ ಇನ್ನು ನಮ್ಮಲ್ಲಿ ಆಗ್ಬೇಕಾಗಿರೋ ಕೆಲಸ ಬಹಳ ಇದೆ. ಅದನ್ನ ನಾನು ಅನೇಕ ಬಾರಿ ಹೇಳಿದ್ದೇನೆ. ಕೆಲವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇನ್ನೂ ಹೆಚ್ಚಿನ ಆಸಕ್ತಿ ತಗೊಂಡು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನ ಸುಮಾರು ಜನ ಬಹಳ ಬೇಜವಾಬ್ದಾರಿಯಿಂದ ಇದೆ. ಕೇಳಿದ್ರೆ ಬೇಜವಾಬ್ದಾರಿ ಉತ್ತರಗಳು ಬರ್ತವೆ. ಎಸ್ಪೆಷಲಿ ತಹಶೀಲ್ದಾರ್ಸು, ನೀವು ತಹಶೀಲ್ದಾರ್ ತರ ನಡ್ಕೋಬೇಕು. ನಿಮ್ಗೆ ನೀವೇ ಗುಮಾಸ್ತರ ತರ ನಡ್ಕೊಳ್ತಾ ಇದ್ದೀರ. ಈ ಡಿಸಿಗಳು ಕೂಡ ನೀವು ಹೋಗಿ ಅಲ್ಲಿ ತಹಶೀಲ್ದಾರ್ ಲೆವೆಲ್ಗೆ, ತಾಲೂಕ್ ಲೆವೆಲ್ಗೆ ಹೋಗಿ ಯಾಕೆ ಮಾಡಿದಿರಿ, ಯಾಕೆ ಮಾಡಿಲ್ಲ ಅಂತ ಕೇಳೋ ಸಂಸ್ಕೃತಿ ಕಡಿಮೆ ಆಗಿದೆ. DC is the head of administration for the district. I don't need to remind you, you need to act like it. So also Tahshildar, ಅವರು ಕೊಡೋ ಉತ್ತರಗಳು ನಿಜವಾಗಿ ಕೂಡ ನಮ್ಗೆ ನಿಮ್ ಬಗ್ಗೆ ಗೌರವ ಕೊಡಬೇಕು ಅನ್ನೋದ್ರ ಬದಲಿಗೆ ನಿಮ್ ಬಗ್ಗೆ ನಮ್ಗೆ ಬೇಸರ ಬರುತ್ತೆ. ಆ ರೀತಿ ಉತ್ತರಗಳು ಬರ್ತದೆ. ನೀವು ನಿಮ್ಮನ್ನೇ ಗಂಭೀರವಾಗಿ ತಗೊಳ್ತಾ ಇಲ್ಲ ಅಂತ ನಿಮ್ಮ ಉತ್ತರದಲ್ಲೇ ಗೊತ್ತಾಗುತ್ತೆ. ತಹಶೀಲ್ದಾರರ ಮಹತ್ವ ಏನು, DC ಮಹತ್ವ ಏನು ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡ್ರೆ ಸಿಸ್ಟಮ್ ದಾರಿಗೆ ತಾನಾಗಿ ಬರುತ್ತೆ. ಎನಾರ್ಮಸ್ ಪವರ್ಸ್ ಆರ್ ವೆಸ್ಟೆಡ್ ಇನ್ ತಹಶೀಲ್ದಾರ್ ಅಂಡ್ AC ಅಂಡ್ DC. ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಅಲ್ಟಿಮೇಟ್ಲಿ ನಾವೆಲ್ಲ ಸೇರಿ ಜನಕ್ಕೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಬಹುದು. ಕೆಲವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಖಂಡಿತವಾಗಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಆದ್ರೆ ಇನ್ನ ಸುಮಾರು ಜನ ಬಹಳ ಬೇಜವಾಬ್ದಾರಿ ಆಟಿಟ್ಯೂಡ್ ಇವತ್ತಿಗೂ ಕೂಡ ಮುಂದುವರೆದಿದೆ. ಆಮೇಲೆ ಈ ಸುಮಾರು ನಾವಿಲ್ಲಿ ಚರ್ಚೆ ಮಾಡುವಂತ ವಿಷಯಗಳು ಕೆಳಗಿನ ಲೆವೆಲ್ಗೆ ಸ್ಪ್ರೆಡ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾವಿವತ್ತು ಬೆಳಿಗ್ಗೆಯಿಂದ ಇಲ್ಲಿ ಕೂತಿದ್ದೇವೆ. ನೀವು ಇದೇ ತರ ತಿಂಗಳಿಗೆ ಒಂದಿನ ಜಿಲ್ಲೆ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ. ಇದು ನೀವು ಬೆಂಗಳೂರಿಗೆ ಬಂದ್ರು, ಬೆಳಿಗ್ಗೆಯಿಂದ ಮೇಷ್ಟ್ರು ಪಾಠ ತಗೊಂಡಿದ್ರು, ಮುಗಿತಲ್ಲಪ್ಪ ಸಾಕು ಅಂತ, ಈಗ ಊರಿಗೆ ಹೋದ್ರೆ ಸಾಕು ಅನ್ನೋ ಭಾವನೆಯಲ್ಲಿದ್ರೆ ಈ ಮೆಸೇಜ್ ಅಲ್ಲಿಗೆ ಸ್ಪ್ರೆಡ್ ಆಗೋದಿಲ್ಲ. ನಾವು ಏನು ಇಲ್ಲಿ ಚರ್ಚೆ ಮಾಡಿದ್ದೇವೆ ಅದು ಆಗೋದಿಲ್ಲ. ಯಾಕಂದ್ರೆ ನಿಮ್ ಕೈಲೂ ಆಗಲ್ಲ, ನಮ್ಮ ಕೈಲೂ ಆಗಲ್ಲ. ಎಲ್ಲಾರು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಎಲ್ಲಾರು ಕೈ ಜೋಡಿಸ್ಬೇಕು ಅಂದ್ರೆ ಅವ್ರ ಹತ್ರ ಕೂತ್ಕೋಬೇಕು, ನಾವು ಚರ್ಚೆ ಮಾಡ್ಬೇಕು, ಕಷ್ಟ ಸುಖ ತಿಳ್ಕೋಬೇಕು. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರಯತ್ನ ಮಾಡಿದ್ರೆ ಆಸ್ ಎ ಟೀಮ್ ನಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ಕಾಗುತ್ತೆ. ಈ ಟೀಮ್ ಅಲ್ಲಿ ಯಾರು ಒಬ್ಬರದ್ದು ಎಲ್ಲರಿಗೂ ಬೇರೆಯವ್ರಿಗಿಂತ ದೊಡ್ಡವ್ರೇನಿಲ್ಲ. ವಿಲೇಜ್ ಆಲ್ಸೋ ಇಂಪಾರ್ಟೆಂಟ್. ಅವರುಗಳು ಕೂಡ ಕನ್ವಿನ್ಸ್ ಆಗಿ ಕೈ ಜೋಡಿಸಿದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಡೌನ್ ದ ಲೈನ್ ಕಮ್ಯುನಿಕೇಶನ್ ಬಹಳ ಪೂರ್ ಇದೆ. DDLR ನಾನು ಹೋದ್ ಬಾರಿನೂ ಇದು ಹೇಳಿದೆ, ಇಂಪ್ರೂವ್ ಆಗುತ್ತೆ ಅನ್ಕೊಂಡೆ. 4 ತಿಂಗಳಿಂದ ಅಪ್ ಟು DDLR ಲೆವೆಲ್ ಒಳ್ಳೆ ಕಮ್ಯುನಿಕೇಶನ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ಬಿಲೋ ದ DDLR ಲೆವೆಲ್ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪಲ್ಲ, ವಿ ಆರ್ ನಾಟ್ ಕಮ್ಯುನಿಕೇಟಿಂಗ್ ವಿತ್. ಅವ್ರು ನಮ್ಮ ಗೋಲ್ಸ್ ಏನು, ಅಬ್ಜೆಕ್ಟಿವ್ಸ್ ಏನು ಅಂತ ಡೌನ್ ದ ಲೈನ್ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಇದನ್ನ 16 ಬಾರಿ ಹೇಳಿದ್ದೇನೆ. DC ಅವರು ನಮ್ಮ ಎಂಟೈರ್ ರೆವಿನ್ಯೂ ಎಸ್ಟಾಬ್ಲಿಷ್ಮೆಂಟ್ ಜೊತೆಗೆ ನೀವು ಮಿನಿಮಮ್ ಹಾಫ್ ಎ ಡೇ ಆದ್ರೂ ಕೂತ್ಕೊಂಡು ಒಂದು ತಿಂಗಳಲ್ಲಿ ಎಲ್ಲ ಇಶ್ಯೂಸ್ ಅನ್ನ ರಿವ್ಯೂ ಮಾಡಿ ಚರ್ಚೆ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ.
ತಿಂಗಳಲ್ಲಿ ಒಂದು ಫಿಸಿಕಲ್ ಮೀಟಿಂಗು, ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿದ್ರೆ ಖಂಡಿತವಾಗಿ ಡೌನ್ ದ ಲೈನ್ ಕಮ್ಯುನಿಕೇಶನ್ ಆದ್ರೆ ನಮ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಪ್ರೊಡಕ್ಟಿವಿಟಿ ಅಂದ್ರೆ ಜನಕ್ಕೆ ನಮ್ ಕೆಲಸ ಮಾಡ್ಕೊಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಡಿಸ್ಪೋಸಲ್ ರೇಟ್ ಇಂಪ್ರೂವ್ ಆಗುತ್ತೆ.